ಹಾಯ್ ಓಲ್ ಸುಮಾರು ಜನ ಮಡಿಕೆನ ಸ್ಟವ್ ಮೇಲೆ ಇಟ್ಟ ತಕ್ಷಣನೇ ಅದು ಸಿಡ್ದು ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ನಾನು ಇವತ್ತು ತೋರಿಸ್ತಿರೋ ಥರ ಸೀಸನಿಂಗ್ನ ಮಾಡಿ ನೀವು ಅಡುಗೆ ಮಾಡಿದ್ರೆ ಖಂಡಿತ ಮಡಿಕೆ ಸಿಡಿಯಲ್ಲ. ಮೊದಲು ನಾವು ಮಡಿಕೆ ತಂದಿದ ತಕ್ಷಣ ಒಂದು ದೊಡ್ಡ ಬಕೆಟ್ಗೆ ನೀರು ಹಾಕ್ಬಿಟ್ಟು ಮಡಿಕೆಗಳನ್ನ ಅದರಲ್ಲಿ ಪೂರ್ತಿಯಾಗಿ ಮುಳುಗಿಸಿ 3 ದಿನ ಇಡಬೇಕಾಗತ್ತೆ. ಅದಾದಮೇಲೆ 1 ಗಂಟೆಗಳ ಕಾಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಈ ಪ್ರೋಸೆಸ್ಸಲ್ಲಿ ಮಡಿಕೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಈ ಥರ ಬ್ರೇಕ್ ಆಗುತ್ತೆ. ಆವಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿಲ್ಲ ಅಂತ. ಇನ್ನು ಈ ಮಡಿಕೆಗಳೆಲ್ಲ ಡ್ರೈ ಆದಮೇಲೆ ಇದಕ್ಕೆ ನಾನು ತೆಳ್ಳಗೆ ಮಾಡ್ಕೊಂಡಿರೋ ಮಜ್ಜಿಗೆನ ಪೂರ್ತಿಯಾಗಿ ತುಂಬಿ ಮತ್ತೆ 2 ದಿನ ಎತ್ತಿಡ್ತಾ ಇದ್ದೀನಿ. ಮಜ್ಜಿಗೆ ಮೊದಲು ನಾವು ಅನ್ನದ ಗಂಜಿ ಕೂಡ ಬಳಸ್ಕೊಳ್ಬೋದು. ಮಜ್ಜಿಗೆನ ಬಳಸ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು 2 ದಿನ ಆದಮೇಲೆ ಮಜ್ಜಿಗೆನ ಚೆಲ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು 2 ನಿಮಿಷ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾವು ಅಡುಗೆಗೆ ಬಳಸೋ ಎಣ್ಣೆನ ಮಡಿಕೆ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ದಿನ ಪೂರ್ತಿ ಬಿಸಿಲಲ್ಲಿ ಒಣಗಿಸಿದ್ರೆ ಈ ಸೀಸನಿಂಗ್ ಪ್ರೋಸೆಸ್ ಮುಗಿಯುತ್ತೆ. ನಾನು ನಿಮಗೆ ಇಲ್ಲಿ ಬಿಸಿನೀರನ್ನ ಇಟ್ಟು ಕೂಡ ತೋರಿಸ್ತಿದ್ದೀನಿ, ಹಾಗೆ ಒಗ್ಗರಣೆ ಮಾಡಿ ಕೂಡ ತೋರಿಸ್ತಿದ್ದೀನಿ. ಮಡಿಕೆ ಚೂರು ಕೂಡ ಬ್ರೇಕ್ ಆಗಲಿಲ್ಲ. ಸುಮಾರು ಜನ ಒಗ್ಗರಣೆ ಹಾಕುವಾಗಲೇ ಬ್ರೇಕ್ ಆಗುತ್ತೆ ಅಂತಾರಲ್ಲ, ಈ ಥರ ಸೀಸನಿಂಗ್ನ ಮಾಡಿ ನೀವು ಟ್ರೈ ಮಾಡಿ ನೋಡಿ.